ಎಲ್ಲೋದ್ರೂ ಈ ದುರ್ಗಿ ನನಗಿನ್ನ ಮುಂದೆ ಬಂದು ಮುಖಕ್ಕೆ ರಾಚೋ ಹಾಗೆ ಕೂತಿರ್ತಾಳೆ. ಇವಳಿದ್ದ ಕಡೆ ನನ್ನ ಕೆಲಸ ಕಾರ್ಯ ಯಾವುದು ನಡೆಯೋದೇ ಇಲ್ಲ. ಹಾ ಮೇಡಮ್. ಯಾರನ್ನ ಮೇಡಮ್ ಅಂತ ಇದ್ದೀರಾ? ನಿಮ್ಮನ್ನೇ, ಅನ್ನ ಕೊಡೋ ದೇವತೆನ, ನಮ್ ದಣಿನ. ನೋಡಿಮ್ಮ, ನೀವ್ ಈ ತರ ಎಲ್ಲ ಕರೆದ್ರೆ ನಂಗೆ ತುಂಬಾ ಬೇಜಾರಾಗತ್ತೆ. ನಾನ್ ನಿಮಗ್ ದಣಿನೂ ಅಲ್ಲ, ಅನ್ನ ಕೊಡೋ ದೇವತೆನೂ ಅಲ್ಲ. ಅವರಿಬ್ರು ಮೇಲೆ ಇದ್ದಾರೆ. ನಾವು ಅವ್ರು ಕೊಟ್ಟಿದ್ದನ್ನ ಪ್ರಸಾದ ಅಂತ ಇಸ್ಕೊಳ್ಳೋರು ಮಾತ್ರ. ಹೇಳಿಮ್ಮ, ನೀರೇನಾದ್ರೂ ತಗೊಂಡ್ ಬರ್ಲಾ? ಬೇಕಿತ್ತ ನಿಮ್ಗೆ? ನನಗೆ ಇಷ್ಟು ದೊಡ್ಡ ರೂಮ್ ಬೇಡ, ಬೇರೆ ಯಾವ್ದಾದ್ರು ಚಿಕ್ಕ ರೂಮ್ ಇದ್ರೆ ಸಾಕು. ಯಾಕಮ್ಮ, ಇಲ್ಲೇನಾಗಿದೆ? ನಾನು ಆಗ್ಲೇ ಹೇಳಿದ್ನಲ್ಲ, ಇಲ್ಲಿ ಎಲ್ಲ ಅನುಕೂಲನೂ ಇದೆ. ನಿಮ್ಗೇನಾದ್ರೂ ಕೊರತೆ ಅನ್ಸಿದ್ರೆ ಹೇಳಿ. ಛೆ, ಹಾಗಲ್ಲ, ಇಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಅನುಕೂಲಗಳಿದೆ. ಆದ್ರೆ ಬಿಟ್ಟಿ ಸಿಗುತ್ತೆ ಅಂತ ಬೇಕಾ ಬಿಟ್ಟಿ ಬದುಕು ಮಾಡೋದು ನನಗೆ ಇಷ್ಟ ಇಲ್ಲ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋಳ್ ನಾನು. ಇಲ್ಲಿ ಹಾಸಿಗೆ ನನ್ನ ಕಾಲ್ಗಿನ್ನ ಉದ್ದ ಇದೆ. ಈ ರೂಮಂತೂ ಹೊರಳಾಡೋಷ್ಟು ದೊಡ್ಡದಾಗಿದೆ. ನನಗೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕಮ್ಮ. ಚಿಕ್ಕದಾಗಿ ಚೊಕ್ಕವಾಗಿದ್ರೆ ಸಾಕು. ಆ ಥರ ರೂಮು ನಮ್ಮ ಮನೇಲಿ ಇಲ್ಲ ಅಮ್ಮ. ಆದ್ರೆ ಟೆರೆಸ್ ಮೇಲೆ ಒಂದು ರೂಮ್ ಇದೆ. ಅದು ದಕ್ಷಿಣ ದಿಕ್ಕಲ್ಲಿದೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ನನಗ್ ಬೇಕಾಗಿರೋದು ದಕ್ಷಿಣದ ಬಾಗ್ಲು ರೂಮೇ. ದಕ್ಷಿಣಕ್ಕೆ ಬಾಗ್ಲಿದೆಯಲ್ಲ, ಹಾಗಾಗಿ ಅದು ವಾಸ್ತು ಪ್ರಕಾರ ಅಷ್ಟು ಸರಿ ಇಲ್ಲ. ಅದಕ್ಕೆ ನಮ್ಮ ಮನೆಯಲ್ಲಿ ಯಾರು ಅದನ್ನ ಉಪಯೋಗಿಸೋದಿಲ್ಲ. ಅದನ್ನ ಸ್ಟೋರ್ ರೂಮ್ ತರ ಸದ್ಯಕ್ಕೆ ಯೂಸ್ ಮಾಡ್ತಾ ಇದೀವಿ. ಓ, ನೀವು ಬೇಡವಾಗಿರೋದನ್ನೆಲ್ಲ ತಲೆಗೆ ಹಚ್ಕೋಬೇಡಿ, ಇಲ್ಲೇ ಇರಿ, ಏನು ಸಮಸ್ಯೆ ಇಲ್ಲ. ಯಾರು ಹೇಳಿದ್ದು? ಎಷ್ಟೋ ಮನೆಗಳು ದಕ್ಷಿಣ ದಿಕ್ಕಲ್ಲೇ ಇರುತ್ತೆ, ಅಲ್ಲಿ ವಾಸ ಮಾಡ್ಕೊಂಡು ಚೆನ್ನಾಗೇ ಇರ್ತಾರಲ್ಲ. ಅದೆಲ್ಲ ಅವ್ರವ್ರ ಭಾವಕ್ಕೆ. ನನಗೆ ಆ ರೂಮೇ ಸಾಕು. ಅಮ್ಮ, ತುಂಬಾ ಚಿಕ್ಕದದು. ನಾನು ಮನೆ ಕೆಲಸದವಳು, ನನಗೆ ಅಲ್ಲೇ ಸರಿ. ಈ 3 ಅಡಿ ದೇಹಕ್ಕೆ ಇನ್ನೇನ್ ಬೇಕಮ್ಮ? ನನ್ನನ್ನ ಹೋಗಿ ಬನ್ನಿ ಅನ್ನೋದು, ನಿಮ್ಮನ್ನ ನೀವೇ ಹೀಯಾಳಿಸ್ಕೊಳ್ಳೋದು, ಇದ್ಯಾವುದು ನನಗಿಷ್ಟ ಆಗಲ್ಲ. ಅದೆಲ್ಲ ಇವತ್ತಿಗೆ ಕೊನೆ ಆಗ್ಬೇಕು. ಇಲ್ಲ ಅಂತಂದ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ.